ಭರತ ಖಂಡದಲ್ಲಿ ಹುಟ್ಟಿದವರೆಲ್ಲರೂ ಸಮಾನ ಹಕ್ಕುಗಳನ್ನು ಉಳ್ಳವರಾಗಿರಬೇಕು. ಪ್ರತಿಯೊಬ್ಬರೂ ವಿಕಾಸ ಹೊಂದಲು ಅನುಕೂಲವಾಗುವಂತೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕೆಂದು ಸ್ವಾತಂತ್ರ್ಯ, ಸಮಾನತೆ, ಸಮಾಜವಾದಿ, ಸಹೋದರತ್ವ ತತ್ವಗಳ ತಳಹದಿಯ ಮೇಲೆ ಆಧುನಿಕ ಭಾರತವನ್ನು ನಿರ್ಮಿಸಿದ ಆದರ್ಶ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆ ಸಮಿತಿ ಮೂಡಿಗೆರೆ ವತಿಯಿಂದ ಏಪ್ರಿಲ್ 27ರಂದು ಬೆಳಗ್ಗೆ 10:30ಕ್ಕೆ ಮೂಡಿಗೆರೆ ಅಡ್ಯಂತಾಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವರಾದ ಬಿ.ಬಿ. ನಿಂಗಯ್ಯ ಅವರು ತಿಳಿಸಿದರು. ಉದ್ದೇಶಿತ ಒಂದು ಕಾರ್ಯಕ್ರಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಯನ ಸಮಿತಿ ಮತ್ತು ಆಚರಣಾ ಸಮಿತಿ ವತಿಯಿಂದ 135ನೇ ಜನ್ಮ ದಿನಾಚರಣೆಯನ್ನು 27ನೇ ತಾರೀಕು ಇದೇ ತಿಂಗಳು ಸೋಮವಾರ ಮೂಡಿಗೆರೆಯಲ್ಲಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದೆ ಅಡ್ಯಂತದ ರಂಗಮಂದಿರದಲ್ಲಿ. ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮತ್ತು ಮೂಡಿಗೆರೆ ತಾಲೂಕಿನ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೂಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರನ್ನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅಂಕಣಕಾರರು, ಬರಹಗಾರರು ಆಗಿರ್ತಕ್ಕಂಥ ಶ್ರೀಮಾನ್ ಶಿವಸುಂದರ್ ಅವರು ಕೂಡ ಮುಖ್ಯ ಭಾಷಣಕಾರರಾಗಿ ಈ ಸಭೆಗೆ ಈ ವಿಚಾರವಂತರು, ಹೋರಾಟಗಾರರು, ಚಿಂತಕರು, ಸಮಾಜದ ಪರ ಅವತ್ತು ಕೂಡ ಹೋರಾಟ ಮಾಡ್ತಕ್ಕಂಥವರೆಲ್ಲ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ವಿಶಿಷ್ಟವಾಗಿ ಆಚರಿಸ್ತಿದ್ದೀವಿ. ಇದೊಂದು ವೈಚಾರಿಕ ಕಾರ್ಯಕ್ರಮವಾಗಿ ಇದು ಮೂಡಿ ಬರಬೇಕು ಅಂತಕ್ಕಂಥ ಸದುದ್ದೇಶ ಈ ಕಾರ್ಯಕ್ರಮದಲ್ಲಿ ನಮಗೆ ಏನು. ಕುವೆಂಪುರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಹಾಗೆ ಸರ್ವ ತರಬೇಯರು, ಸರ್ವ ಜನಾಂಗಗಳು, ಎಲ್ಲ ವರ್ಗಗಳು, ಎಲ್ಲ ಭಾಷಿಕರು ಸೇರಿ ಇಲ್ಲಿ ಮಾಡ್ತಾರೆ. ಹಾಗಾಗಿ ಇದು ವಿಶಿಷ್ಟತೆಯನ್ನು ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ವೇದಿಕೆಗೆ ಅನುಭವ ಮಂಟಪ ವೇದಿಕೆ ಅಂತಕ್ಕಂಥ ಒಂದು ಹೆಸರು ಮತ್ತು ರಾಷ್ಟ್ರಕವಿ ಕುವೆಂಪು ಮತ್ತು ನಾರಾಯಣ ಗುರುಗಳ ಮಹತ್ವಾರ ಅಂತೇಳಿ ಆ ಒಂದು ವೇದಿಕೆ ಪ್ರವೇಶ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ನಮಗೆ ಭರತಖಂಡದಲ್ಲಿ ಹುಟ್ಟಿದವರೆಲ್ಲರೂ ಸಮಾನ ಹಕ್ಕುಗಳುಳ್ಳವರಾಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬರ ಆಶಯ ಆಗಿದೆ. ಜೊತೆಗೆ ವ್ಯಕ್ತಿ, ಕುಟುಂಬ ವಿಕಾಸ ಹೊಂದಲು ಅನುಕೂಲವಾಗುವಂತೆ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕೆಂದು ಸ್ವಾತಂತ್ರ್ಯ, ಸಮಾನತೆ, ಸಮಾಜವಾದಿ, ಸಹೋದರತ್ವ ಮತ್ತು ಭ್ರಾತೃತ್ವಗಳ ವಿಚಾರಗಳನ್ನು ಇಟ್ಟುಕೊಂಡು ಅಂಬೇಡ್ಕರ್ ಅವರು ದೊಡ್ಡ ತಳಹದಿಯ ಮೇಲೆ ಆಧುನಿಕ ಭಾರತವನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು ಅವರ ಆದರ್ಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದದ್ದು. ಈ ವಿಚಾರವನ್ನು ಭಾಳ ನಮ್ಮವರಿಗೆ ಜನರಿಗೆ ತಿಳಿಸಬೇಕಾಗಿದೆ. ಓದುವ ಸಂಸ್ಕೃತಿಯಿಂದ ಭಾರತೀಯ ಸಮಾಜ ಸ್ವಲ್ಪ ದೂರ ಉಳಿದೋದಕ್ಕೆ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಜನ ವಿದ್ವಾಂಸರಾಗಿದ್ದರು, ಮಹಾನ್ ವಿಚಾರವಂತರಾಗಿದ್ದರು, ಕಾನೂನು ಪಂಡಿತರು ಕೂಡ ಆಗಿದ್ದರು, ಉತ್ತಮ ಬರಹಗಾರರು, ಶ್ರೇಷ್ಠ ಚಿಂತಕರು, ಖ್ಯಾತ ಸಮಾಜ ಶಾಸ್ತ್ರರು ಕೂಡ ಆಗಿದ್ದರು. ಈ ವಿಚಾರಗಳನ್ನು ಎಲ್ಲೇ ಮಾಡಿದಾಗ ಹೆಚ್ಚು ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ಈ ಜಯಂತಿಯನ್ನು ಒಂದು ವಿಶಿಷ್ಟವಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನಾವು ಇವತ್ತು ಬಂದಿದ್ದೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮೂಡಿಸಿದ ಆತ್ಮವಿಶ್ವಾಸ, ಚೈತನ್ಯ ಮತ್ತು ಸ್ಫೂರ್ತಿಯಿಂದ ಪಡೆಯಬೇಕಾದ ವಿಚಾರ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಈ ಹಿನ್ನೆಲೆಯೊಂದಿಗೆ ಮೂಡಿಗೆರೆ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ವಕೀಲರು, ಬರಹಗಾರರು, ಚಿಂತಕರು, ಮಹಿಳಾ ಮತ್ತು ದಲಿತ ಪರ ಶಕ್ತಿಗಳು, ವಿದ್ಯಾರ್ಥಿ, ಯುವ ಜನರು ಒಂದಾಗಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಎಂದು ಮಾಜಿ ಶಾಸಕರಾದ ಎಂ.ಪಿ. ಕುಮಾರಸ್ವಾಮಿ ಹೇಳಿದರು. ಅಂಬೇಡ್ಕರ್ ಜಯಂತಿ ಅಂದರೆ ಒಂದು ಜಾತಿಯವರು ಸೇರಿ ಮಾಡ್ತಿದ್ವಿ. ಎಲ್ಲರೂ ಕೂಡ ಎಲ್ಲ ತಮ್ಮದವರು ತುಂಬ ಜನ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ, ಎಲ್ಲ ಜಾತಿಯವರು ಮಾಡಿದ್ದಾರೆ. ಹಾಗಾಗಿ ಇದನ್ನು ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತೇಳಿ ಮಾಡಿದ್ವಿ. ಏನು ಪ್ರಜಾಪ್ರಭುತ್ವವಾದಿಗಳು, ಅಂಬೇಡ್ಕರ್ ಹಿತೈಷಿಗಳು ಮತ್ತು ಎಲ್ಲರೂ ಕೂಡ ಬನ್ನಿ ಅಂತ ನಾವು ಸಹಕಾರ ಕೇಳ್ತಿದ್ದೀವಿ. ಇದನ್ನು ಪ್ರಚಾರ ಮಾಡೋದು. ಸುದ್ದಿಗೋಷ್ಠಿಯಲ್ಲಿ ಅನಂತ್, ರಮೇಶ್,
ಸಿದ್ದೇಶ್, ಗಿರೀಶ್, ಅಭಿ ಉಪಸ್ಥಿತರಿದ್ದರು.